2008ರಿಂದ 2025ರವರೆಗೆ RCB ಕ್ಯಾಪ್ಟನ್ಗಳು ಯಾರ್ಯಾರಾಗಿದ್ದಾರೆ, ಎಷ್ಟೆಷ್ಟು ಪಂದ್ಯಗಳನ್ನು ಆಡಿಸಿದ್ದಾರೆ, ಎಷ್ಟೆಷ್ಟು ಸೋತಿದ್ದಾರೆ, ಎಷ್ಟೆಷ್ಟು ಗೆಲ್ಲಿಸಿದ್ದಾರೆ, ಯಾವ ಯಾವ ಇಯರ್ನಲ್ಲಿ ಇವರು ಕ್ಯಾಪ್ಟನ್ ಆಗಿದ್ದರು ಅಂತ ಹೇಳ್ಕೊಂಡು ಇದೀಗ ನೋಡೋಣ. ನಮಸ್ಕಾರ ಸ್ನೇಹಿತರೆ, ಟಾಪ್ ಕ್ರಿಕೆಟಿಂಗ್ ಅಪ್ಡೇಟ್ಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಗಂಟೆನ ಹೊಡ್ರಿ ಅಂತ ಹೇಳ್ಕೊಂಡು ಇದೀಗ ನ್ಯೂಸ್ಗೆ ಹೋಗೋಣ ಸ್ನೇಹಿತರೆ. ಮೊದಲನೇದಾಗಿ ನಮಗೆ ಗೊತ್ತಿರ್ಬೋದು, IPL ಸ್ಟಾರ್ಟ್ ಆಗಿದ್ದು 2008ರಲ್ಲಿ. 2008ರಲ್ಲಿ ನಮ್ಮ RCBಯ ಕ್ಯಾಪ್ಟನ್ ಯಾರಾಗಿದ್ರಪ್ಪ ಅಂದ್ರೆ ರಾಹುಲ್ ದ್ರಾವಿಡ್ ಆಗಿದ್ರು ಸ್ನೇಹಿತರೆ. ಇವರು ಬರೋಬ್ಬರಿ 14 ಪಂದ್ಯಗಳನ್ನು ಆಡಿ ಇವರು 4 ಪಂದ್ಯಗಳಲ್ಲಿ ಗೆದ್ದಿದ್ರು, ಇನ್ನು 10 ಪಂದ್ಯಗಳಲ್ಲಿ ಸೋತಿದ್ರು ಸ್ನೇಹಿತರೆ. ಮೊದಲನೇದಾಗಿ ಕ್ಯಾಪ್ಟನ್ ಆದವರು ರಾಹುಲ್ ದ್ರಾವಿಡ್ ಅವರು 2008ರಲ್ಲಿ. ಇನ್ನು ಎರಡನೇದವರು KP ಪೀಟರ್ಸನ್ ಅವರು, ಇವರು 2009ರಲ್ಲಿ ಆಗಿದ್ದರು. ಇವರು 6 ಪಂದ್ಯಗಳನ್ನು ಆಡಿದ್ರು, ಅದರಲ್ಲಿ 2 ಪಂದ್ಯಗಳನ್ನು ಗೆದ್ದಿದ್ರು, ಇನ್ನು 4 ಪಂದ್ಯಗಳನ್ನು ಸೋತಿದ್ರು ಸ್ನೇಹಿತರೆ. ಇನ್ನು ಮೂರನೇದವರು ಅನಿಲ್ ಕುಂಬ್ಳೆ ಅವರಾಗಿದ್ದರು. ಇವರು 2009 ಮತ್ತು 10ರಲ್ಲಿ ಇವರು ಕ್ಯಾಪ್ಟನನ್ನು ನಿಭಾಯಿಸಿದ್ರು. ಇವರು ಬರೋಬ್ಬರಿ 35 ಪಂದ್ಯಗಳನ್ನು ಆಡಿದರು, ಇದರಲ್ಲಿ 19 ಪಂದ್ಯಗಳನ್ನು ಗೆದ್ದಿಸಿದ್ರು, 16 ಪಂದ್ಯಗಳನ್ನು ಸೋತಿದ್ರು. ಇನ್ನು ನೆಕ್ಸ್ಟ್ ಬರೋರು ಡಿನೈಲ್ ವಿಕ್ಟೋರಿ ಅವರು. ಇವರು 2011 ಮತ್ತು 12ರಲ್ಲಿ ನಿಭಾಯಿಸಿದ್ರು ಸ್ನೇಹಿತರೆ. ಇವರು 28 ಪಂದ್ಯಗಳಲ್ಲಿ ನಾಯಕ ಆಗಿದ್ದರು. ಇವರು 15 ಪಂದ್ಯಗಳಲ್ಲಿ ಗೆದ್ದಿದ್ದರು, ಇನ್ನು 13 ಪಂದ್ಯಗಳಲ್ಲಿ ಸೋತಿದ್ರು ಸ್ನೇಹಿತರೆ. ಇದಾದ ನಂತರ ನಮ್ಮ ಬರೋರು ವಿರಾಟ್ ಕೊಹ್ಲಿ ಅವರು ಸ್ನೇಹಿತರೆ. ಇವರು 2011ರಿಂದ 2023ರವರೆಗೂ ನಿಭಾಯಿಸಿದ್ದಾರೆ ಸ್ನೇಹಿತರೆ. ಇದರಲ್ಲಿ ಮಿಡಲ್ ಅವರು ಸೇನ್ ವಾಟ್ಸನ್ ಅವರು ನಿಭಾಯಿಸಿದ್ದಾರೆ, ಆದರೆ ಅಲ್ಲಿಂದ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿದವರು 2011ರಿಂದ 23ರವರೆಗೆ ವಿರಾಟ್ ಕೊಹ್ಲಿ ಅವರು ಸ್ನೇಹಿತರೆ. ಇವರು ಟೋಟಲಾಗಿ ಕ್ಯಾಪ್ಟನನ್ನು ನಿಭಾಯಿಸಿದ್ದು 143 ಪಂದ್ಯಗಳು, ಅದರಲ್ಲಿ ಇವರು 66 ಪಂದ್ಯಗಳನ್ನ ಗೆಲ್ಲಿಸಿ 70ರಲ್ಲಿ ಸೋತಿದ್ದಾರೆ ಸ್ನೇಹಿತರೆ. ಇನ್ನು 3 ಪಂದ್ಯಗಳು ಟೈ ಆಗಿದ್ದಾವು. ಇನ್ನು ಆರನೇದವರು ವಾಟ್ಸನ್ ಅವರು ಸ್ನೇಹಿತರೆ. ಇವರು 2017ರಲ್ಲಿ ಕ್ಯಾಪ್ಟನ್ಸಿಯನ್ನು ನಿಭಾಯಿಸಿದ್ರು. ಇವರು ಕೇವಲ 3 ಪಂದ್ಯಗಳಲ್ಲಿ ನಿಭಾಯಿಸಿದ್ರು, ಅದರಲ್ಲಿ 1 ಮ್ಯಾಚು ಗೆದ್ದಿದ್ರು, 2ರಲ್ಲಿ ಸೋತಿದ್ರು ಸ್ನೇಹಿತರೆ. ಇನ್ನು ಏಳನೇದವರು ನಮಗೆ ಗೊತ್ತಿರ್ಬೋದು ಫ್ಯಾಬ್ ಡು ಪ್ಲೆಸಿ ಅವರು ಸ್ನೇಹಿತರೆ. ಇವರು 2022ರಿಂದ 24ವರೆಗೆ ನಿಭಾಯಿಸಿದ್ರು. ಇವರು 42 ಪಂದ್ಯಗಳನ್ನು ಕ್ಯಾಪ್ಟನ್ ಆಗಿ ಆಯಿದ್ರು, 21ರಲ್ಲಿ ಗೆದ್ದಿದ್ರು, 21ರಲ್ಲಿ ಸೋತಿದ್ರು, 50-50 ಇದ್ರು ಸ್ನೇಹಿತರೆ. ಇದೀಗ 8ನೇದವರಾಗಿ ರಜತ್ ಪಟಿದಾರ್ ಅವರಾಗಿದ್ದರು ಸ್ನೇಹಿತರೆ. ಇನ್ನು ಯಾವ ರೀತಿಯಾಗಿ ಇರ್ತಾರೆ ಏನು ಅಂತ ಹೇಳ್ಕೊಂಡು ಮುಂದೆ ಕಾದು ನೋಡಬೇಕಾಗಿದೆ ಸ್ನೇಹಿತರೆ. ಇದಿಷ್ಟು ಕ್ಯಾಪ್ಟನ್ಗಳ ಲಿಸ್ಟ್ ಆಗಿದೆ ಸ್ನೇಹಿತರೆ. ನಿಮ್ಮ ಅನಿಸಿಕೆ ಏನು ಅಂತ ಹೇಳಿ ಕಮೆಂಟ್ ಮಾಡಿ ಸ್ನೇಹಿತರೆ. ಮತ್ತೆ ಸಿಗೋಣ.